ಎಲೆ ಇದೇನ್ರಿ ಗೌಡ್ರೆ ಬಿಡುವಾಗ ನಿಂತ್ಕೊಂಡ್ಬಿಟ್ಟಿದ್ದೀರಾ? ಈಗೇನು ಬದುಕು ಬಾಳು ಇಲ್ವೇ? ಎಲ್ಲ ಪಂಜೆ ಗಿಂಜೆ ಉಟ್ಕೊಂಡು ಮಕ ತೊಳ್ಕೊಂಡು ಎಲ್ಗೋ ಹೊಲ್ಟಿದ್ದೀರಪ್ಪ. ಏನು ಸಿರಾಕ್ ಹೋಗ್ತಾ ಇದ್ದೀರಾ ಗೌಡ್ರೆ? ಲೇ ಬೋರಜ್ಜ ಸುಮ್ಮ ಕುಕ್ಕಳ್ಳ, ಎಲ್ಗೂ ಹೋಗಲ್ಲ, ಸಿರಾಕು ಹೋಗಲ್ಲ, ಎಲ್ಗೂ ಹೋಗಲ್ಲ. ಸಿರಾಕ್ ಹೋಗಲ್ಲ, ನಾನು ಮಳ ಹಾಕ್ಲೆ. ಅದೇ ಹೊಲಗೆ ಯಾಕೆ ಟ್ಯಾಕ್ರಿಗೆ ಹೇಳಿದ್ದೆ, ಅವ್ನು ಬತ್ತೀನಿ ಅಂತ ಹೇಳಿದ್ದ. ಕಾಯ್ಕೊಂಡು ನಿಂತ್ಕೊಂಡು ಈಗ ಒಂದು ಅರ್ಧ ಗಂಟೆಯಿಂದ ಕಾದಿದ್ದೀನಿ ಕಣ್ಲೆ. ಅವ್ನು ಮಾರ್ತಿಗೆ ಫೋನ್ ಮಾಡ್ತಾ ಇದ್ದೀನಿ, ಅವಾಗ ಬತ್ತೀನಿ ಮಾಮ, ಇವಾಗ ಬತ್ತೀನಿ ಮಾಮ ಅಂತಾನ ಆಗಿಂದನೂ ಹೇಳ್ತಾನೆ ಇದ್ದಾನೆ. ಅವ್ರ ಅಪ್ಪ ದೇವರಾಜ್ಗೂ ಮಾಡಿದ್ದೆ, ಅವನು ಈಗಳಣ ಹೋದ ಅಂತ ಹೇಳ್ದ. ಇವು ನೋಡ್ರೆ ಬಂದೇ ಇಲ್ಲ, ಎತ್ತೋತೈ ಪಂಡ್ರಪಟ್ಟು ನನ್ನ ಮಗೊಂದು. ಅದಕ್ಕೆ ಟ್ಯಾಕ್ರಿನ ಹೊಲ್ತ ಕರ್ಕೊಂಡೋಗೋಣ ಅಂತಾನ ನಿಂತ್ಕೊಂಡಿದ್ದೀನಪ್ಪ. ಹಂಗಾರೆ ಹೊಲ ಗೇಯಿಸ್ತಿದ್ದೀರೇನು? ಗೇಯಿಸ್ರಿ. ನಿಮ್ಮದು ಮಳ್ಳೆಲ್ಲ ನೋಡು ಹರಿತೈತಿ ಚೆನ್ನಾಗಿ. ನಮ್ದೆಲ್ಲ ಜಜ್ಜು ಇನ್ನೂ ಅಂಟದಂಗೆ ಹಾಕೈತಿ. ಮೊನ್ನೆ ಹಂಗೆ ಒಂದು ಅದ ಮಳೆ ಬಂದಿದ್ದಕ್ಕೆ ಹೊಲಗಿಲ್ಲ ಗೇಯಿಸ್ಕೊಂಬಕ್ಕು, ಕಡ್ಡಿ ಕಸ ಆದಾಕ್ಯಮಕ್ಕೂ ಚಂದಕ್ಕೈತಿ. ನಿಮ್ಮದು ಮಳ್ಳಲ್ಲ ಕಣ್ರಿ ಗೌಡ್ರೆ, ಮಳ್ಳನೆಲ್ಲ ನೋಡು ಗೇಯಿಸ್ಬೋದು, ಗೇಯಿಸ್ರಿ. ಗೌಡ್ರೆ ಏನು ಬೋರಾಜನ್ ಜೊತೆ ನಿಂತ್ಕೊಂಡೇನ ಮಾತಾಡ್ತಾ ಇದ್ದೀರಾ? ಏನು ಸಮಾಚಾರ? ಎಲೆ ಏನು ಮಾತಾಡ್ತಿರ್ಲಿಲ್ಲ ಕಣಜ್ಜ, ಸುಮ್ಮನೆ ನಿಂತ್ಕೊಂಡಿದ್ವಿ ನಾನು ಬೋರಾಜನೂ. ಅವ್ನು ದೇವರಾಜಪ್ಪರ ಟ್ಯಾಕ್ರಿಗೆ ಹೇಳಿದ್ದೆ ಹೊಲಗೆ ಯಾಕೆ ಕಾಯ್ಕೊಂಡು ನಿಂತ್ಕೊಂಡಿದ್ದೆ ಅಷ್ಟೇನ. ಇಲ್ಲ ಇದೇನು ಗೌಡ್ರೆ ನೀವಿಲ್ಲಿ ಕಾಯ್ಕೊಂಡು ನಿಂತ್ಕೊಂಡಿದ್ದೀರಾ? ಆ ಹುಡುಗಾಲೆ ಹೋಗಿ ಹೊಲಗೆ ಐತಾ ಇದ್ದಾನೆ ನಿಮ್ಮ ಮಲ್ತಾಗೆ. ಎದ್ದಾಗ್ರೆ ಹೋದ, ಯಾಕೆ ಇನ್ನೂ ಇಲ್ಲೇ ಕಾಯ್ಕೊಂಡು ನಿಂತ್ಕೊಂಡಿದ್ದೀರಿ? ನಿಮ್ಗೆ ಗೊತ್ತಿಲ್ಲ ಹೋಗಿರೋದವನು? ಹಂಗಾರೆ ಹೊಲಗೆ ಯಾಕೆ ಹೋದ್ನೇನಜ್ಜ? ನಾನು ಇಲ್ಲಿ ಕಾಯ್ಕೊಂಡು ನಿಂತಿದ್ದೀನಿ. ನನ್ನ ಮಗನ ಹುಡುಗಾಲೆನ ಟ್ಯಾಕ್ರಿ ತಾನು ಹೊಲ್ತಕ್ಕೆ ಹೋಯ್ತೇನು? ಯೋಟತ್ನಾಗ ಹೋತು ನೀನು ನೋಡ್ಕೊಂಬಂದ ಹೆಂಗೆ? ಇಲ್ಲ ನಾನು ಮಂತಾಗೆ ಕಾಪಿ ಕುಡ್ಕೊಂಡು ಕುಂತಿದ್ನಲ್ಲ, ಅವಾಗ ಮಾತಾಡ್ಕೊಂತಿದ್ರು ತಂದೆ ಮಗನೂ. ಅವ್ರ ಅಪ್ಪ ದೇವರಾಜ್ ಹೇಳ್ತಿದ್ದ, ಗೌಡ್ರು ಹೊಲಗೆ ಹೇಳವ್ರೆ, ಅವರು ಮಳ್ಳಲ್ ತಕೋಗಿ ಹೊಲಗೆ ಹೇಕೊಂಬರಲ್ಲ ಅಂತಾನ ಅವ್ರ ಮಗೋಗಿ ಹೇಳ್ತಿದ್ದ ಮಾರ್ತಿಗೆ. ಅವನು ಸರ್ಕಣಪ್ಪ ಅಂತ ಹೇಳಿ ಅವನು ಕಾಪಿ ಕುಡಿದು ಟ್ಯಾಕ್ರಿ ಸ್ಟಾರ್ಟ್ ಮಾಡ್ಕೊಂಡು ಹೋದ್ನಪ್ಪ. ನಿಮ್ಮ ಹೊಲ್ತಕ್ಕೆ ಹೋಗಿರ್ತಾನೆ ನೀನು. ಅವ್ರ ಅಪ್ಪ ಬೇರೆ ಹಂಗೆ ಅಂತಿದ್ನಲ್ಲ, ಹೋಗಿ ಗೌಡ್ರದ್ದು ಗೇಯ್ಕಂಬ ಅಂತಾನ ಹೋಗಿರ್ತಾನೆ. ನೀವು ನೋಡಿದ್ರೆ ಇಲ್ಲಿ ಕಾಯ್ಕೊಂಡು ನಿಂತ್ಕೊಂಡಿದ್ದೀರಾ. ಎಂಥ ಕೆಲಸ ಆಯ್ತು ನೋಡಜ್ಜ. ಆ ಹುಡುಗ ಇಲ್ಲ ಗೌಡ್ರೆ ನಾನು ಮಂತಾಗಿಂದ ಹೊಲ್ಟಾಗ ನಿಮ್ಗೊಂದು ಫೋನ್ ಮಾಡ್ತೀನಿ ಅಂತಾನ ಹೇಳ್ದ. ನಾನು ಈಗ ಬರ್ತಾನೆ ಆಗ ಬರ್ತಾನೆ ಅಂತ ಕಾಯ್ಕೊಂಡು ನಿಂತ್ಕೊಂಡಿದ್ರೆ ಪಂಡ್ರಪಟ್ಟು ನನ್ನ ಮಗೊಂದು ಆಲೆ ಹೊಲ್ತಕ್ಕೆ ಹೋಯ್ತು ನೋಡ್ರಿ. ಆಗಿಂದ 3-4 ಸರಿ ಫೋನ್ ಮಾಡಿದ್ದೀನಿ, ಎತ್ತುತ್ತಾನೆ ಇಲ್ಲಿ ಫೋನ್ನ. ಅದು ಯಾತ ಟ್ಯಾಕ್ರಿಗೆ ಈ ಸೌಂಡ್ ಬಾಕ್ಸ್ ಹಾಕಿಸ್ಕೊಂಡ್ಬಿಟ್ಟವನಿ. ಏನು ತಿರುಗಿಬಿಡ್ತಾನೆ, ಊರು ತುಂಬ ಕೇಳ್ಬೇಕು ಮೈಕು. ನಾನು ಮಾಡಿರೋ ಫೋನ್ ಇನ್ನೆಲ್ಲಿ ಕೇಳಿಸ್ತೈತೆ ಹೇಳು. ಸರಿ ಹಂಗಾರೆ ಅಲ್ಕಣಜ ರಂಗಜ ಬಾರಜ ಹೋಗಿ ಹೊಲ್ತಕನ ಹೋಗಿ ಬರೋಣ, ಹೆಂಗೆ ಗೇಯ್ತಾಯಿದೆ ನೋಡ್ಕೊಂಬರೋಣ. ಒಂದಿಟ್ಟು ಕ್ಯಾಲ್ತಿತ್ತು ಗೌಡ್ರೆ ಮಂತಾಗೆ. ನಮ್ಮಳೆ ಬೇರೆ ಕುಣ್ದಾಡ್ತಾಳೆ ಪುಟ್ರಂಗಜ್ಜಿ. ಎಲ್ಲನ ಹತ್ಲು ಇತ್ಲು ಕಣ್ಮರೆ ಹಾಕಿಲ್ಲ, ಕುಣ್ದಾಡ್ತಾಳೆ. ಹೋಗಿ ಬರ್ರಿ ಅವ್ನು ಬೋರಾಜನ್ ಕರ್ಕೊಂಡು. ಬಾರಜ ಸುಮ್ಮನು, ಅವ್ನು ಬೋರಾಜ್ಗೆ ಹೆಂಗೆ ಗೊತ್ತೈತಿ ವ್ಯವಸಾಯದ ಬಗ್ಗೆನ. ಬಾ ಓಡಾಡ್ಕೊಂಡು ಬರೋಣ ಹಂಗೆ ಹೋಗಿ ಹೊಲ್ತಾಗಿ. ಇದೇನ್ರಿ ಗೌಡ್ರೆ ಹಿಂಗೆ ಮಾತಾಡ್ತೀರಾ? ಬೋರಾಜ್ಗೆ ಏನು ಗೊತ್ತಿಲ್ಲ ಅಂತಾನ? ಗೌಡ್ರೆ ನನಗೂ ಗೊತ್ತೈತಿ ವ್ಯವಸಾಯದ ಬಗ್ಗೆನ. ನಮ್ಮ ಅಪ್ಪ ಏನೋ ರೈತರನ, ನಾನು ರೈತರ ಮಗ ಆಗಿ ಹುಟ್ಟಿರೋದು. ನಾವು ಕಪ್ಲೆ ಹೊಡ್ಕೊಂಡು ಹೊಲ ಗೇಯ್ಕೊಂಡು ರಾಗಿ ಬೆಳ್ಕೊಂಡು ಕಡಲೆಕಾಯಿ ಬೆಳ್ಕೊಂಡು ಬಂದಿರೋ ನನ್ನ ಮಕ್ಕಳು ನಾವು. ನಮಗೂ ಗೊತ್ತೈತಿ. ನೀವು ಹಿಂಗೆಲ್ಲ ಅಗ್ರವಾಗಿ ಮಾತಾಡಬೇಡ್ರಿ, ಬೋರಾಜ್ಗೇನು ಗೊತ್ತಿಲ್ಲ ಅಂತಾನ. ನಿಮ್ಗೇನು ಚಂದಕ್ಕೆ ತಿಳ್ಕೊಂಡಿದ್ದೀನಿ ನಾನು ವ್ಯವಸಾಯ ಮಾಡೋದನ್ನ. ಅಬ್ಬಬ್ಬಬ್ಬಬ್ಬಬ್ಬ ಬಿಡಪ್ಪ ಸಾಕು ಕಂಡವ್ರಿ ಸ್ವಾಮಿ, ನೀನು ವ್ಯವಸಾಯ ಮಾಡಿರೋದು ನಾನು ಕಂಡಿದ್ದೀನಿ. ಸರಿ ಆತು ಬಾದಕ್ಕೆ ಯಾಕಂಗೆ ತಿಕ್ಕ ಉರ್ಕೊಂತೀಯ? ಹೊಲ್ತಕ್ಕೆ ಓಡಾಡ್ಕೊಂಬರಂಬ ಹೋಗಿ. ಎಲೆ ನಡೀರಿ ಗೌಡ್ರೆ, ಅವನ್ತಾಗ ಏನು ಮಾತಾಡ್ತೀರಾ? ಜಾಸ್ತಿ ಹೊತ್ತಾಕೈತಾರ ಹೊಲ್ತಾಗೆ? ಜಾಸ್ತಿ ಹೊತ್ತೇನು ಆಗಲ್ಲ ಕಣ ಜೋ. ಹಂಗೆ ಹೋಗೋದು ಒಂದೇ ಸುತ್ತು ಗೇಯಿಸೋದು. ಒಂದು ಸುತ್ತು ಗೇಯಿಸ್ಕೊಂಡು ಒಂದು 9-9:30 ಹೊಟ್ಟತಿ ಮಂತಕ್ಕೆ ಬರ್ಬೋದು. ಬಾ ಹೋಗೋಣ. ಲೇ ಹುಡ್ಗ, ಒಂದಿಟ್ಟು ಕಲ್ಟಿವೇಟ್ರ್ ಒಳಗೆ ಬಿಟ್ಕೊಂಡು ಹೊಡಿಯೋ, ಮೇಲೆ ಗೀಸ್ಕೊಂಬಂದಿಯ. ನಾವು ಮೊದಲೇ ಹರಿಯಲ್ಲ, ಒಂದಿಟ್ಟು ಕಲ್ಟಿವೇಟ್ರ್ ಒಳಗೆ ಬಿಟ್ಕೊಂಡು ಹೊಡ್ಕೊಂಬ. ಗೇಯ್ತಾನೆ ಹೇಳ್ರಿ ಗೌಡ್ರಿ, ಚಂದಕ್ಕೆ ಅನುಭವ ಐತೆ. ಅವ್ನು ದೇವರಾಜಪ್ಪನ ಮಗ ಮಾರ್ತಿ ಚಂದಕ್ಕೆ ಗೇಯ್ತಾನೆ. ಮೊದಲಿಂದನೂ ಟ್ಯಾಕ್ರಿ ಹೊಡಿತಿದ್ದ ನೋಡ್ರಿ, ಅದಕ್ಕೂ ಚೆನ್ನಾಗಿ ಗೇಯ್ತಾನೆ ಹೇಳ್ರಿ. ಮೂಲೆ ಮುಕ್ಕು ಎಲ್ಲನ ಬುಧ ಪದ ಅರ್ಗು ಮೂಲೆ ಎಲ್ಲ ಚೆನ್ನಾಗಿ ಗೇಯ್ತಾನೆ. ಅನುಭವ ಚೆನ್ನಾಗೈತೆ ಹೇಳ್ರಿ. ಇಲ್ಲೊಂದು ಈಟೆ ಕಂಡ್ಲ ರಂಗಜ್ಜ, ನಮ್ದು ಹೊಲ ಇರೋದು ಎಲ್ಲ ಒಂದೊಂದು ಪುಟ್ಕೋಸಿ ಆಗಲ್ಲ ಹೊಲಗಳು ಇದ್ದಾವೆ. ನಮ್ಮ ತಾತ ಮುತ್ತಾತನ ಕಾಲದಿಂದನೂ ಅಣ್ಣ ತಮ್ಮದಿರಿಗೆ ಭಾಗ ಎಲ್ಲ ಬದುಗಳನ್ನ ಹಾಕ್ಕೊಂಡು ಯಾತೋ ಒಂದು ಅಡಿಕೆ ಗಿಡ ಕಟ್ಟಕ್ಕೆ ಬರಲ್ಲ, ತೆಂಗಿನ ಗಿಡ ಇಕ್ಕಕ್ಕೆ ಬರಲ್ಲ ಇಲ್ಲಿ. ಒಂದು ಪುಟ್ಕೋಸಿ ಆಗಲ್ಲ. ಏನು ಮಾಡೋಣಪ್ಪ ಇಲ್ಲಿ? ಅದಕ್ಕೆ ಬಿಡೋದು ಹೆಂಗೆ ಅಂತ ಗೇಯಿಸೋದು ಅಷ್ಟೇನ. ಇಲ್ಲಿಗಿನ್ನೇನು ಹಾಕಲ್ಲ. ಯಾವ ಈ ದನಗಳಿಗೊಂದಿಟ್ಟು ಸೆಪ್ಪೆ ಆಗಲಿ ಅಂತೇಳಿ ಜೋಳ ಸೇಲ್ತೀನಿ ಅಷ್ಟೇನ. ಇನ್ನೇನು ಕಡಲೆ ಗಿಡ ಹಾಕೋಕ್ಕಾಗಲ್ಲ, ಇಲ್ಲಿ ರಾಗಿ ಹಾಕೋಕ್ಕಾಗಲ್ಲ. ಒಂದಿಷ್ಟು ಜೋಳ ಸೆಲ್ಲಿ ಕೈ ಬಿಡ್ತೀನಿ. ದನಿಗೂ ಎಮ್ಗೂ ಒಂದಿಟ್ಟು ಸೆಪ್ಪೆ ಆಗಲಿ ಅಂತ ಅಷ್ಟೇನ. ಹೂಕಂಡ್ರಿ ಗೌಡ್ರೆ, ನಮ್ದು ಒಂದಿಟ್ಟು ಹಂಗೆ ಆಗಿರೋದಲ್ಲಿ ಅಲ್ಲಿ ಮ್ಯಾಗಳ ಹೊಲ್ತಾಗೆ
ಒಂದೊಂದು ಪುಟ್ಕೋಸಿ ಆಗಲಿ ಇಟಿಟಿಟಿಟೆ ಮಾಡ್ಕೊಂಡವ್ರು ಅಲ್ಲನ ಯಾರನ್ನ ಒತ್ತಾರ್ಕೊಂಡಿಟ್ಟೆಲ್ಲ ಗೇಯ್ಕೊಂಬಂಗಿಲ್ಲ ಎಲ್ಲ ಬದುಗಳನ್ನ ಹಾಕ್ಯಂಡು ಅಧ್ವಾನ ಹೊಲಗಳು ಹೇಳತ್ತ ಮೊದಲು ಈ ಒಂದೊಂದು ತಾತಗಳಿಗೆ ಒಬ್ಬರೇ ಮಕ್ಳಿದ್ರು ನೋಡು ಅವಾಗ ಜಾಸ್ತಿ ಹೊಲಗಳಿರೋವು ಹೋಗ್ತಾ ಹೋಗ್ತಾ ಇಬ್ರು ಮಕ್ಕಳು ಮೂವರು ಮಕ್ಕಳು ಆಗಿನ ಎಲ್ಲ ಬದುಗಳನ್ನ ಹಾಕ್ಯಂಡು ಇಟಿಟಿಟಿಟೆ ಹೊಲ ಮಾಡ್ಕೊಂಡವ್ರಿ ಅವನ್ನ ಟ್ಯಾಕ್ರಿಗೆ ಗೇಯ್ಸಕ್ಕೆ ಬರಲ್ಲ ಯಾತನ ಸೆಲ್ಲಕ್ಕೆ ಬರಲ್ಲ ಅವಕ್ಕೆ. ಏನಾಗಲಿ ಬಿಡತ್ತೆ ಇನ್ನೇನು ಮಾಡೋಕ್ಕೈತೆ ನಾವಿರತಕ್ಕನ ಟ್ಯಾಕ್ರಾಗ ಪಾಕ್ರಾಗ ಹೊಲ ಗೇಯಿಸ್ತೀವಿ ಅಲ್ಕಣಜ್ಜ ರಂಗಜಾವು ಈಗ ದನಿನಾಗ ಮೊಡ್ಕೆಗೆ ಏನು ಇಲ್ದಂಗೆ ಆಗ್ಬಿಟ್ರಲ್ಲ ಅಜ್ಜ ಲೆಕ್ಕ ಹಾಕೋ ಟ್ಯಾಕ್ರಿ ಇಲ್ಲದ ಯಾವನು ಒಂದು ದೋಣಿನೂ ಗೇಯ್ಕೊಂಬರಕ್ಕಾಗಲ್ಲ ಇವಾಗ ಜನಗಳ ಕೈಗೆ ಈಗ ಹುಡುಗರು ದನ ಹಿಡಿತವೆ. ಎಲೆ ಸುಮ್ಕಿರಿ ಗೌಡ್ರಿ ಈಗ ಊರುಗಳಾಗ ದನಗಳೇ ಇಲ್ಲ ಇನ್ನು ದನಿನಾಗ ಮೊಡ್ಕೆಗೆ ಏನಿಲ್ಲ ಇದ್ದಾರೆ ಈಗ ಹುಡುಗರು ಮೇನ್ ಹಿಡಿತವೆ ಅವಕ್ಕೆ ಮೊಡ್ಕೆ ಅಂದ್ರೆ ಹೆಂಗೆ ಗೊತ್ತಿಲ್ಲ ಈಸ್ ಅಂದ್ರೆ ಹೆಂಗೆ ಗೊತ್ತಿಲ್ಲ ಕುಳ ಅಂದ್ರೆ ಹೆಂಗೆ ಗೊತ್ತಿಲ್ಲ ನಗ ಅಂದ್ರೆ ಹೆಂಗೆ ಗೊತ್ತಿಲ್ಲ ಗೇಮಿಣಿ ಅಂದ್ರೆ ಹೆಂಗೆ ಗೊತ್ತಿಲ್ಲ ಕುಂಟೆ ಅಂದ್ರೆ ಹೆಂಗೆ ಗೊತ್ತಿಲ್ಲ ಕುಳ ಅಂದ್ರೆ ಹೆಂಗೆ ಗೊತ್ತಿಲ್ಲ ಅವಿನ ಮೊಡ್ಕೆಗೆ ಐತಾವೇನು ಹೇಳ್ರಿ ಗೌಡ್ರೆ ನೀನು ಟ್ಯಾಕ್ರೇಗನ ಗೇಯಿಸ್ಕೊಂಡ್ ಹೋಗಲ್ಲ ಅಂತಂದ್ರೆ ಗೇಯ್ಸಕ್ಕೆ ಬರಲ್ಲ ಹೊರ್ಗು ಮೂಲೆ ಚಂದಕ್ಕೆ ಗೊತ್ತಾಗಲ್ಲ ಅವಕ್ಕೆ ಏನ ಪ್ರಪಂಚ ಮುಂದುವರಿತಾ ಐತೆ ಹೋಗ್ತಾ ಇರೋದು ಅಷ್ಟೇ ಗೌಡ್ರೆ. ಅಲ್ಲ ಮೊದಲು ಮುಂಗಾರು ಸ್ಟಾರ್ಟ್ ಆಯ್ತು ಅಂದರೆ ಹೊಲಗಳಾಗ ಯೋಸ್ ಜೊತೆ ದನ ನೋಡ್ತಿದ್ವಲ್ರಿ ಅಲ್ವೇ ಇವಾಗ ಒಂದು ಜೊತೆ ನೋಡಿದ್ರಲ್ಲ ನಾವು ಊರಾಗ ನ್ಯಾಯವಾಗಿ ದಾನಗಳು ಇಲ್ಲ ಮಡಿಕೆಗೆ ಯಾರೋ ಇಲ್ದಂಗೆ ಆಗ್ಬಿಟ್ಟೈತೆ ಹೇಳತ್ ಅವಾಗ ಹೆಂಗುಸ್ರುಗಳು ಹೊಲ್ತಕ್ಕೆ ಬುತ್ತಿನ ತಲೆ ಮೇಲೆ ಓದ್ಕೊಂಬರೋರು ಈಗ ಗಾಡಿಗಳಾಗ ಹೋಗಾರಲ್ಲ ಬುತ್ತಿ ಕೊಟ್ಟು ಬರ್ರಿ ಯಾರನ್ನ ಉಂಬಕಿಕ್ ಬರ್ರಿ ಅಂತಂದ್ರು ಹೋಗಸ್ಕೆ ಹೊಲ್ತಕ್ಕೆ ಅವನು ಹೋಗ್ತಾನೆ ಅಂತ ಹುಡುಗರು ನಿಗ್ರಾಡ್ತವೆ ಇವಾಗ ಅಂತ ಕಾಲು ಬಂದೈತೆ ಗೌಡ್ರಿ. ಈಗ ನಾವು ನೀವು ಈ ನಮ್ಮ ತಲೆಮಾರಿನವ್ರು ಏನಿದ್ದೀವಲ್ಲ ನಾವು ಹೋಗತ್ತಕ್ಕನೆ ಅಷ್ಟೇ ವ್ಯವಸಾಯ ಆಮೇಲೆ ಯಾವನು ನಮ್ಮ ಮಕ್ಕಳು ನಿಮ್ಮ ಮಕ್ಕಳ ವ್ಯವಸಾಯ ಮಾಡ್ತೇವೇನ್ರಿ ಗೌಡ್ರಿ ನೆಚ್ಚಿಗೆನೇ ಇಲ್ಲ ಎಲ್ಲ ಈ ಟ್ಯಾಕ್ರಿ ಟಿಲ್ಲರ್ಗಳು ಬಂದುಬಿಟ್ಟು ದನಗಳು ಇಲ್ದಂಗೆ ಆಯವೇ ಮನುಷ್ಯರು ಬದುಕೆ ಮಾಡೋದು ಬಿಟ್ಬಿಟ್ಟವ್ರು ಹೇಳತ್ತ. ನಿಜ ಕಳ್ಳೆ ರಂಗಜ ನೀನು ಹೇಳೋದು ಮೊದಲು ಮುಂಗಾರು ಶುರುವಾತು ಅಂದರೆ ಒನ್ನಾರ ಅಂತ ಹೊಡಿಯೋರು ಒನ್ನಾರ ಅಂದ್ರೆ ಅದೇ ಗೊತ್ತಲ್ಲ ನಿನಗೂ ಊರು ತುಂಬನ ಒಂದು ರೌಂಡು ಎಲ್ಲನ ಗೇಯ್ಕೊಂಬರೋರು ಹೋಗಿ ಹೆಂಗೆ ಅಂದರೆ ಒಂದು ದನ ಒಂದು ಜೊತೆ ದನನ ಹೆಸ್ರು ಬಲ ಕೇಳಿ ಯಾವ ಬಣದವು ದನ ಬಂದೇವೆ ಅಂತ ಹೇಳಿ ಮುಡ್ಕಿಗೆ ಯಾರು ಅಂತ ಅವ್ರ ಹೆಸ್ರು ಬಲ ಕೇಳಿ ಎಲ್ಲ ಪೂಜೆ ಮಾಡಿ ಪಲ್ಲಾರ ಕೊಟ್ಟು ಆವಾಗ ಬಾರ್ಕೋಲ್ನಾಗೆ ಒಯ್ಕೊಂಡು ಸುತ್ತನ ಮುಡ್ಕಿಗೆ ಗೇಯ್ಕೊಂಬರೋರು ಊರು ಸುತ್ತ ಎಂಥ ಹೊಲಗಳಿದಾವಲ್ಲ ಹೊಲ ತುಂಬ ಊರು ಸುತ್ತನ ಗೇಯ್ಕೊಂಬರೋರು ಅದನ್ನು ಒನ್ನಾರ ಅಂತ ಹೊಡಿಯೋರು ಅವೆಲ್ಲ ಮಾಡೋರು ಒಳ್ಳೇದಾಗದವಾಗ. ಈಗಿನವ್ರು ಒನ್ನಾರನೂ ಇಲ್ಲ ಗಿನ್ನಾರನೂ ಇಲ್ಲ ಈಗಳಪ್ಪ ಟ್ಯಾಕ್ರಿ ತತ್ತ 5 ಬಾಳಿಂದ್ರ ಗೇಯ್ಸು 8 ಬಾಳಿಂದ್ರ ಗೇಯ್ಸು ಹೋಗು ತ್ಯಾವನ ಇರಲಿ ಏನನ ಇರಲಿ ಗಡ್ಸಾಗಿರಲಿ ಮೆತ್ತಗಿರಲಿ ಅದ್ರ ಪಾಡ್ಗದು ಗೇಯ್ಕೊಂಡು ಹೋಗೈತತ್ತ. ಈಗ ಹಿಂಗಾಗಿ ಜನಗಳು ಬದುಕು ಮಾಡೋರು ಬಿಟ್ಬಿಟ್ಟಾರ ಕಣಜ್ಜ. ಅಲ್ಲ ಕಣ್ರಿ ಗೌಡ್ರೆ ಇದನ್ನ ಒಂದು ಸುತ್ತು ಗೇಯಿಸ್ತೀರಾ 2 ಸುತ್ತು ಗೇಯಿಸ್ತೀರಾ? ನಾನು ಕೇಳೋದಾದ್ರೆ 2 ಸುತ್ತು ಗೇಯಿಸೋದು ಒಳ್ಳೇದು ಯಾಕಂದರೆ ಎಂಟೆ ಪಂಟೆ ಇರ್ತಾವಲ್ಲ ಎಲ್ಲ ಒಡೆದೋಕ್ಕವೆ ಬೇಕಾದ್ರೆ ಆಮೇಲೆ ಇನ್ನೊಂದು ಮಳೆ ಬಂದಾಗ ಇನ್ನೊಂದು ಸುತ್ತು ಗೇಯಿಸಿದ್ರೆ ಚೆನ್ನಾಗ ಎಲ್ಲ ಮೆತ್ತಗಾಕೈತೆ ನೆಲ ಏನಾರ ಕಡಲೆ ಬೀಜ ರಾಗಿ ಅಥವಾ ಜೋಳ ಗಿಳ ಸಿಲ್ಕೊಂಬಕ್ಕೆ ಮುಂದಾಗಿ ಏನೋ ಚೆನ್ನಾಗಿರ್ತೈತೆ 2 ಸುತ್ತು ಗೇಯಿಸ್ರಿ ಸುಮ್ಮನೆ. ಲೇ ಹುಡ್ಗ ಅವ್ನು ಏನು ಕೇಳಿಸೋದೇ ಇಲ್ವಲ್ಲ ನಾನು ಮಾತಾಡೋದು. ಲೇ ಪಾಪ 2 ಸುತ್ತು ಗೇಯ್ಕೊಂಬಾರೋ 1 ಸುತ್ತು ಗೇಯ್ಬೇಡ 2 ಸುತ್ತು ಗೇಯ್ಕೊಂಬ. ಅಲ್ಲ ಕಣ್ರಿ ಗೌಡ್ರೆ ಬಿಸಿಲತ್ತೈತೆ ಏನೋ ಒಂದು ತಿಂಡಿ ಗಿಂಡಿ ಕೊಡಿಸ್ತೀರ ಹಿಂಗೆ ಕತೆ ಹಾಕ್ಕೊಂಡು ಓಡಾಡಿಸ್ಕೊಂಡಿರ್ತೀರ ಬರ್ರಿ ಇಡ್ಲಿನೂ ಚಿತ್ರಾನ್ನ ತಿನ್ಬರೋಣ ಹೋಗಿ. ತಡಿಲ ಒಂದ್ರ ಒಟ್ಟು ತಡಿಲ ಅಯ್ಯ ನಿನ್ನ ಕೂಳಿಗೆ ಊಟ್ರೆ ನಾಡ್ದಂಗೆ ಆಡ್ತಲ್ಲ ಅಲ್ಲಿ. ಈಗ ಒಂದು ಕೆಲಸ ಮಾಡೋಣ ಇವನಿಗೂ ಮಾರ್ತಿಗೂ ಹೆಂಗೆ ಹೊಲಗೆ ಐತಾ ಇದ್ದಾನಲ್ಲ ಅವನಿಗೂ ತಿಂಡಿ ತರಬೇಕು. ಒಂದು ಕೆಲಸ ಮಾಡಿ ಹೋಗಿ ನೀನು ತಿಂದು ಅವನಿಗೂ ಒಂದು ಸೀಟ್ ಕಟ್ಟಿಸ್ಕೊಂಬ ಹೋಟ್ಲಾಗಿ ಇಡ್ಲಿನೂ ಚಿತ್ರಾನ್ನ ಅವ್ನಿಗೂ ತಗೊಂಬರೋ ಹಂಗೆ 2 ಬೋಂಡ ಹಾಕಿಸ್ಕೊಂಬ. ಸರಿ ಗೌಡ್ರಿ ಆಯ್ತು ಹಂಗೆ ನನಗೂ ಒಂದು ಕಟ್ ಬೀಡಿ ಒಂದು ಬೆಂಕಿ ಪಣ್ಣಗೆ ಇಷ್ಟ ಕಾಸು ಕೊಟ್ಟಿದ್ರೆ ಹಂಗೆ ಇವತ್ತು ಕತೆ ಹಾಕ್ಕೊಂಡು ಹೋಗಿದ್ದೆ. ಹೋಗಿ ಬರ್ತೀನಿ ಬಿಡ್ರಿ ಗೌಡ್ರಿ. ಲೇ ಹೋಗಲ್ಲ ಹೋಟ್ಲರ್ಗೆಲ್ಲ ಹೇಳ್ತೀನಿ ಹೋಗಲ್ಲ ನಾನು ಹೋಗು. ಈಗ ನೀನು ಹೋಗಿ ಇಸ್ಕೊಂಡು ಅದೇನೇನು ಬೇಕು ಇಸ್ಕೊಂಬಾರಪ್ಪ ನೀನು ನಾನು ಹೋಟ್ಲರ್ ಹತ್ರ ಮಾತಾಡಿರ್ತೀನಿ. ಲೇ ರಂಗಜ ಬಾರ್ಲ ಹೋಗ ನೀವು ಗೇಯ್ಕೊಂಬತ್ತ ನಿನ್ನ. ನಡೀರಿ ಗೌಡ್ರಿ ನನಗೂ ಒತ್ತಾಕಾಯ್ತು ಮಂತಕ್ಕೆ ಹೋಗಿದ್ದು ಎಮ್ಮೆ ಗಿಮ್ಮೆನ ಕಟ್ಟಾಕ್ಬೇಕು. ನಮ್ಮಳಿ ಕುಣ್ದು ಹಾಡ್ತಾಳೆ ಏನಿಲ್ಲ ಅವಳು ಗೊತ್ತಲ್ಲ ಮೊದಲೇನ ಒಂದು ಹೀಟ್ ನಾನು ಕಣ್ಮರಿ ಹಾಕಿಲ್ಲ ಅವಳಿಗೇನು ಅದು ಎಲ್ಲಿ ಸಿಟ್ಟು ಬತ್ತೈತೋ ಏನೋ ಗೊತ್ತಿಲ್ಲ ಕುಣ್ದು ಹಾಡ್ತಾಳೆ ಹಂಗೇನ ಕಣ್ಮರಿ ಹಾಕಿಲ್ಲ ಗೌಡ್ರೆ ನಾನು.